ಶಶಿಯಣ್ಣ, ಯಾಕಂದ್ರೆ ಒಂದು ವರ್ಷದಲ್ಲಿ ಒಬ್ಬ ಮನುಷ್ಯ ಹೇಗೆ ಚೇಂಜ್ ಆಗ್ಬೋದು ಅಂತೇಳಿ ನಾವು ಒಂದು ಸಡನ್ ಒಂದು ಅಟ್ಯಾಕ್ ಇದಾಗಿರೋದು ನಿಮ್ಗೆ. ಹೌದು. ಯಾಕಂತ ಹೇಳಿದ್ರೆ ನಾನು ನೋಡಿರೋ ಹಂಗೆ ನಾನು ನಿಮ್ಮನ್ನ ಹತ್ತಿರದಿಂದ ಒಂದು 12-13 ವರ್ಷ ಆಯ್ತು. ನಾನು ಬೆಂಗಳೂರಿಗೆ ಯಾವತ್ತು ಬಂದೋ ಅವತ್ತಿಂದ ಒಂದು ವರ್ಷದ ಮೇಲೆ ನಿಮ್ ಪರಿಚಯ ಆದ್ರೆ ನನಗೆ. ಅವತ್ತಿಂದ ನಂಗೆ ಒಳ್ಳೆ ಕ್ಲೋಸ್ ಬಾಂಡಿಂಗ್ ನಮ್ಮ ಅಣ್ಣನಕ್ಕಿಂತ ಜಾಸ್ತಿ, ನಮ್ಮ ಒಡವಟ್ಟದ ಅಣ್ಣ ತಮ್ಮನಕ್ಕಿಂತ ಜಾಸ್ತಿ ನನಗೆ. ಸೊ ನನಗೆ ತುಂಬಾ ಫೀಲ್ ಆಗಿರೋದು ಅಂತ ಹೇಳಿದ್ರೆ, ಒಂದು ಬೆಡ್ ಮೇಲೆ ಒಬ್ಬ ಮನುಷ್ಯ ಒಂದು ವರ್ಷದಲ್ಲಿ 1 ತಿಂಗಳು ಹಿಂದೆ ಇರೋರು ಈ ತರ ಆಗ್ತಾರೆ ಅಂತ ಹೇಳಿದಕ್ಕೆ ನನಗೊಂದು ಶಾಕ್. ಸೊ ನಾನು ಹೇಳ್ತಿರೋದು, ಇವಾಗಿನ ಒಂದು ಯುವ ಪೀಳಿಗೆಗೆ ಆರೋಗ್ಯ ಹೇಗೆ ಅಂದ್ರೆ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ಯಾಕಂದ್ರೆ ನೀವು ಡೆತ್ಗೆ ಅಂದ್ರೆ ಒಂದು ಸಾವಿಗೆ 10ಕ್ಕೆ ಹೋಗಿ ಬಂದವರು. ಹೌದು, ಎಲ್ಲರೂ ಸಾವಿನ ಮನೆಯ ಬಾಗಿಲು ತಟ್ಟಿ ಬಂದದ್ದು. ಹೌದು, ನನಗೆ ನಿಜ ನಂಗೆ ತುಂಬಾ ಬೇಜಾರಾಗ್ತದೆ ಇವಾಗ. ಯಾಕಂತ ಹೇಳಿದ್ರೆ ನಾನು ಫೋನ್ ಮಾಡಿದಾಗ ಮಕ್ಕಳೆಲ್ಲ ಒಂದು ಮಾತು ಹೇಳಿದ್ರು, ನಮ್ಮ ಮನೆ ಕಡೆಯಿಂದ ಹಾಸ್ಪಿಟ್ಲಲ್ಲಿ ಊಹಾಪೋಹ ಇದ್ದಿದ್ದೆ, ಬೇರೆ ಹೇಳುದು ಬೇರೆ, ಮನೆಯವರು ಡೈರೆಕ್ಟ್ ಆಗಿ ತುಂಬಾ ಕಷ್ಟ ಇದೆ ಅಂತ ಹೇಳಿದಾಗ ನನ್ಗೆ ತುಂಬಾ ಬೇಜಾರಾಯ್ತು ಅವತ್ತು. ಸೊ ಇವಾಗ ನೀವು ಯುವ ಪೀಳಿಗೆಗೆ ಈ ಆರೋಗ್ಯದ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ? ನಮ್ಮ ಜಾಗ್ರತೆ ನಾವೇ ಮಾಡ್ಕೊಳ್ಬೇಕು. ಹಾಗಂತ ಯಾರು ತಾವಾಗಿ ಆರೋಗ್ಯವನ್ನು ಕೆಡಿಸಿಕೊಳ್ಳುವುದಿಲ್ಲ. ಇಲ್ಲ, ದುರ್ವ್ಯಸನಕ್ಕೊಳಗಾದವರು ಮಾತ್ರ. ಈಗ ಕುಡಿತ, ಬೀಡಿ, ಸಿಗರೇಟು, ಡ್ರಗ್ಸ್ಗಳು ಅಂಥದ್ದಕ್ಕೆ ಅಟ್ಯಾಚ್ ಆದವನು ಸಹಜವಾಗಿ ಆರೋಗ್ಯ ಹಾಳಾಗುತ್ತದೆ ಅದರಿಂದ. ಹಾಗಂತ ತಾನಾಗಿ ಯಾವನೂ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವುದಿಲ್ಲ. ಹಾಗಂತ ಆರೋಗ್ಯ ಹಾಳಾಗುವುದು ಒಂದರ್ಥ ನಮಗೆ ಗೊತ್ತಾಗುವುದಿಲ್ಲ, ಎಲ್ಲೋ ಅದು ಸೂಚನೆಗಳನ್ನು ಕೊಡುತ್ತದೆ. ಈಗ ನಾನು ಆರೋಗ್ಯಕ್ಕೆ ಬೇಕಾದ ಹಾಗೆ ಜ್ವರಗಳು ಬರ್ತಾ ಇದ್ದರೆ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೆ. ಸಡನ್ನಾಗಿ ಅಟ್ಯಾಕ್ ಆಯಿತು. ಆಮೇಲೆ ನನಗೆ ತುಂಬ ಜನ ಹೇಳಿದರು, ನಿಮೋನಿಯಾ ಎನ್ನುವಂಥ ಕಾಯಿಲೆ ಗೊತ್ತಿಲ್ಲದೇ ಬರುವಂಥದ್ದು. ಹೌದು, ಆರ್ಗನ್ಸ್ ಒಳಗಡೆ ಏನಾಗುತ್ತೆ ಗೊತ್ತಾಗುವುದಿಲ್ಲ. ಗೊತ್ತಾಗದೇ ಇರುವಂಥ ಬರುವ ಕಾಯಿಲೆ ನಿಮೋನಿಯಾ. ನನಗದು ಅಷ್ಟೇನು, ಅದರ ಮೊದಲು ತೀವ್ರವಾಗಿ ನನಗೇನು ಅಂತಹ ಒಂದು ಗಂಭೀರವಾದ ಕಾಯಿಲೆಗಳು ಏನೂ ಇರಲಿಲ್ಲ. ಆದರೆ ಅದೇ ಊಹಾಪೋಹಗಳು ಬಿಡಿ, ಅದು ನಾನು ಅದರ ಬಗ್ಗೆ ಯೋಚನೆಗಳನ್ನು ಮಾಡುವುದಿಲ್ಲ. ಒಂದು ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಬೇಕು. ಯಾಕಂದರೆ ಕಲಾವಿದರಾದಂತಹ ನಾವು ಪ್ರಕೃತಿಗೆ ವಿರುದ್ಧವಾಗಿ ಬದುಕುವವರು. ಹಗಲು ನಿದ್ದೆ ಮಾಡಬಾರ್ದು, ರಾತ್ರಿ ನಿದ್ದೆಗೆಡಬಾರ್ದು. ರಾತ್ರಿ ನಿದ್ದೆ ಮಾಡಲೇಬೇಕು, ಹಗಲು ನಿದ್ದೆ ಮಾಡಲೇಬಾರದು. ಇದು ಆರೋಗ್ಯ ಶಾಸ್ತ್ರದಲ್ಲಿ ಇರುವಂಥದ್ದು. ಆದರೆ ನಮಗೆ ಅನಿವಾರ್ಯ, ನಾವು ಹಗಲು ಮಲಗುತ್ತೇವೆ, ರಾತ್ರಿ ಎಚ್ಚರ ಇರುತ್ತೇವೆ. ಈಗಂತೂ ಕಾಲಮಿತಿಯ ಆಟಗಳಾದ್ದರಿಂದ ಬೆಳಿಗ್ಗಿನ ಒಂದು ಸವಿನಿದ್ದೆ, ಸಿಹಿ ನಿದ್ದೆ ಎನ್ನುವಂಥದ್ದು ನಮಗೆ ಸಿಗುತ್ತದೆ. ಒಂದು 4 ಗಂಟೆ ಹೊತ್ತು 4ನೇ ಜಾಮದ ನಿದ್ದೆಗಳು ನಮಗೆ ಸಿಗುತ್ತದೆ. ಆದಷ್ಟು ಆರೋಗ್ಯವನ್ನು ನಾವು ಕಾಳಜಿ ಮಾಡಿಕೊಳ್ಬೇಕು. ಮತ್ತು ನಮ್ಮ ಆಯುಷ್ಯ ಏನು ಯಾರಿಗೂ ಸ್ಥಿರ ಅಲ್ಲ, ಮತ್ತು ಅದು ಹೇಗುಂಟು ಅನ್ನೋದು ಗೊತ್ತಿಲ್ಲ. ಬಹಳ ಜನ, ಈಗ ನಾನು ಹೊರಗಡೆ ಯಕ್ಷಗಾನಕ್ಕೆ ಬಂದಾಗಲೂ ಕೂಡ ನಾನು ರಂಗಸ್ಥಳದಲ್ಲಿ ಮೈಮರೆತು ಕೆಲಸ ಮಾಡ್ತಾ ಇದ್ದಾಗ ದಾಕ್ಷಿಣ್ಯ ಪಾತ್ರ ಮಾಡಿದೆ, ಅಂಬೆಯ ಪಾತ್ರ ಮಾಡಿದೆ, ದೇವಿಯ ಪಾತ್ರ ಮಾಡಿದೆ. ನೋಡಿದವರು ಖುಷಿ ಪಡ್ತಾರೆ, ಮತ್ತು ಅಷ್ಟೇ ಆತಂಕದಲ್ಲಿ, ಅಭಿಮಾನದಲ್ಲಿ, ಪ್ರೀತಿಯಿಂದ ಹೇಳ್ತಾರೆ, ನಿಮ್ಮ ಆರೋಗ್ಯ ಜಾಗೃತಿ ಮಾಡ್ಕೊಳ್ಳಿ, ಆರೋಗ್ಯ ಜಾಗೃತಿ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಜನ ಪ್ರೀತಿಸಿದ್ದಾರೆ, ಅಷ್ಟೇ ಹೆದರಿದ್ದಾರೆ. ಯಾಕಂದರೆ ಈಗ ನಾನು ಹುಷಾರಾಗಿದ್ದೇನೆ, ಡಾಕ್ಟ್ರು ಸಂತೋಷಲ್ಲಿ ನೀವು ಹೋಗ್ಬೋದು ಕೆಲಸಕ್ಕೆ ಅಂತ ಹೇಳಿದ್ದಾರೆ. ಆದರೆ ಏನಿದ್ರೂ ಕೂಡ ಒಂದರ್ಥದಲ್ಲಿ ಒಂದು ಹಸಿಮೈ, ಪೂರ್ಣ ಗಟ್ಟಿಯಾಗದೇ ಇರುವಂಥ ದೇಹ, ಅದರಿಂದ ಜಾಗೃತಿ ಮಾಡಿಕೊಳ್ಳಿ ಅನ್ನೋ ಹಾಗೆ. ಆದಷ್ಟು ಆರೋಗ್ಯ, ನಮ್ಮ ಮಾಣಕಟ್ಟೆ ಕೃಷ್ಣಮೂರ್ತಿ ಮಂಜರು ಯಾವಾಗಲೂ ಹೇಳೋದು, ಆರೋಗ್ಯವಂತರಾಗಿರಿ, ಆರೋಗ್ಯವಾಗಿ ಜಾಗೃತಿ ಮಾಡಿ, ಮತ್ತು ಒಳ್ಳೆಯ ಫುಡ್ ತಿನ್ನಿ ಅನ್ನೋ ಹಾಗೆ. ನಾವು ಆದರೆ ನಮ್ಗೆ ಏನಾಗುತ್ತದೆ ಅಂದರೆ, ನಾವು ಯಕ್ಷಗಾನದಲ್ಲಿರುವಾಗ ಒಮ್ಮೊಮ್ಮೆ ಏನೇನೋ ಆಹಾರಗಳು ನಮಗೆ ಸಿಗುತ್ತದೆ, ಹೊತ್ತಲ್ಲ ಊಟ ಮಾಡಬೇಕಾಗುತ್ತದೆ, ಈ ಸಮಸ್ಯೆಗಳೆಲ್ಲ ಇರ್ತದೆ. ಆದರೆ ಆದಷ್ಟು ನಾವು ಜಾಗೃತಿ ಮಾಡೋಣ, ಮತ್ತು ಒಳ್ಳೆಯ ಆಹಾರ ತಿನ್ನೋಣ. ಎಲ್ಲದಕ್ಕಿಂತ ಹೆಚ್ಚು ಮನಸ್ಸಿನ ಆರೋಗ್ಯಕ್ಕಿಂತ ಮಿಗಿಲಾದ ಯಾವುದೂ ಇಲ್ಲ. ಒಳ್ಳೆಯ ಥಿಂಕಿಂಗ್ ಮಾಡಬೇಕು, ನೆಗೆಟಿವ್ ಆಗಿ ಯಾವ ಯೋಚನೆಯೂ ಮಾಡಬೇಡಿ. ಹೌದು, ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಬನ್ನಿ. ಋಣಾತ್ಮಕ ಮತ್ತು ಧನಾತ್ಮಕ ಚಿಂತನೆ, ಪಾಸಿಟಿವ್ ನೆಗೆಟಿವ್. ನಾನು ಬಹುತೇಕ ಇಷ್ಟು ಬೇಗ ಎದ್ದು ಬರುವುದಕ್ಕೆ ಡಾಕ್ಟರ್ಗಳೇ ಆಶ್ಚರ್ಯಪಟ್ಟಿದ್ದಾರೆ. ನಾನು ಚೆಕಪ್ಪಿಗೆ ಹೋದಾಗ ಮೇನ್ ಡಾಕ್ಟ್ರು ಅವರ ಅಸಿಸ್ಟೆಂಟ್ ಡಾಕ್ಟರ್ಗಳಿಗೆ ತೋರಿಸಿ ಹೇಳ್ತಿದ್ರು, ನೋಡಿ ಇವರು ಮಿರಾಕಲ್, ಇವರಿಗೆ ಪುನರ್ಜನ್ಮ, ಇವರು ಇಷ್ಟು ಬೇಗ ರಿಕವರಿ ಆಗಿದ್ದಾರೆ ಅಂತ ಅವರು ಖುಷಿ ಪಟ್ಟಿದ್ದಾರೆ ಅವರು. ಯಾಕಂತ ಹೇಳಿದರೆ, ಅದೇ ನಿನಗೆ ಗೊತ್ತಿರ್ಬೋದು, ತುಂಬ ಜನ ನಿನಗೆ ಫೋನ್ಗಳು ತುಂಬ ಬಂದಿರ್ಬೋದು, ಊಹಾಪೋಹಗಳು ಅಥವಾ ಅಪವಾದಗಳು, ಅದು ಸಹಿಸ್ಲಿಕ್ಕೆ ಆಗದಿದ್ದಂತಹ ಕೆಟ್ಟ ಮಾತುಗಳನ್ನಾಡಿದ್ದಾರೆ. ಹೆಚ್ಚು ಬಿಟ್ಟು ನಾನು ಪಾವಂಜಿ ಮೇಳಕ್ಕೆ ಸೇರಿದ ಮೇಲೆಯೂ ಅವರವರೇ ಮಾತಾಡಿಕೊಂಡಿದ್ದಾರೆ. ಏನೇನಂದರೆ ಒಬ್ಬರಿಂದ ಒಬ್ಬರಿಗೆ ಹಚ್ಚಿ ಹಾಕೋದು ಅಂತ ಹೇಳ್ತಾರಲ್ಲ, ಅಂಥ ಮಾತುಗಳನ್ನೆಲ್ಲ ಆಡಿದ್ದಾರೆ. ಆದರೆ ನಾನು ಯಾವುದಕ್ಕೂ ಕಿವಿಗೊಡಲಿಲ್ಲ. ಈ ಕಿವಿಯಿಂದ ಕೇಳಿದ್ದೇನೆ, ಈ ಕಿವಿಯಿಂದ ಬಿಟ್ಟುಬಿಟ್ಟಿದ್ದೇನೆ. ಯಾಕಂದರೆ ನಾನು ಋಣಾತ್ಮಕವಾದ ಯಾವ ಯೋಚನೆಯೂ ಮಾಡಲಿಲ್ಲ. ನೆಗೆಟಿವನ್ನು ಬಿಟ್ಟು ಪಾಸಿಟಿವ್ ಆಗಿ ನಾನು ಹುಷಾರಾಗಬೇಕು, ನಾನು ರಂಗಸ್ಥಳಕ್ಕೆ ಹೋಗಬೇಕು, ನಾನು ರಂಗಸ್ಥಳ ನನ್ನ ಪಾತ್ರಗಳನ್ನು ನಾನು ಮಾಡಬೇಕು, ನಾನು ಅಷ್ಟೇ ಥಿಂಕಿಂಗ್ ಮಾಡಿದವ. ನನ್ನ ಮನೆಯವರಿಗೆ ನಾನು ಒಳ್ಳೇದು ಮಾಡಬೇಕು, ನನ್ನ ಮನೆಯವರು ನನ್ನ ಆಪತ್ಕಾಲದ ಕೈ ಹಿಡಿದಿದ್ದಾರೆ, ನಾನು ಅವ್ರಿಗೆ ಖುಷಿ ಕೊಡಬೇಕು. ಈ ಒಳ್ಳೆಯ ಯೋಚನೆಗಳೇ ನಾನು ಇಷ್ಟು ಬೇಗ ಎದ್ದು ಬರಲಿಕ್ಕೆ ಸಾಧ್ಯದ್ದು. ಆದ್ದರಿಂದ ಒಳ್ಳೆಯ ಆರೋಗ್ಯಕರವಾದಂತಹ ಆಹಾರ ಸೇವನೆ ಮಾಡಬೇಕು, ಆರೋಗ್ಯಕರವಾದ ಚಿಂತನೆಗಳನ್ನು ಮಾಡಬೇಕು. ಮತ್ತು ಅದೇ ಒಳ್ಳೆಯದನ್ನೇ ಚಿಂತಿಸ್ತಾ ಇದ್ದರೆ ದೇವರು ನಾವು ಖಂಡಿತ ಒಳ್ಳೆಯದನ್ನೇ ಮಾಡ್ತಾರೆ. ಆದ್ದರಿಂದ ಆದಷ್ಟು ಸತ್ಸಂಗ ಎನ್ನುವುದು ಒಂದಾದರೆ,
ಮನಸ್ಸಿಗೂ ಅಷ್ಟೇ ಒಳ್ಳೆಯ ಯೋಚನೆ ಮಾಡುವ ನಾವು, ಒಳ್ಳೇದಾಗಬೇಕು. ಯಾಕಂದರೆ ನಿನ್ನ ನಾನು ಈಗ ನೋಡ್ತಾ ಇರೋದಲ್ಲ, ಅದನ್ನೇ ಹೇಳಿದಾಗ 12 ವರ್ಷಗಳಿಂದ ಸಣ್ಣ ಒಂದು ಸಣ್ಣ ಅಂಗಡಿಯಲ್ಲಿದ್ದಂತಹ ನೀನು ಈಗ ಒಂದು ದೊಡ್ಡ ಫ್ಯಾಕ್ಟ್ರಿಯ ಓನರ್. ತುಂಬ ಖುಷಿಯಾಗುತ್ತದೆ, ತುಂಬ ಖುಷಿಯಾಗುತ್ತದೆ. ಬೆಳೆದರೆ ಹಾಗೆ ಬೆಳೀತಾ ಹೋಗಬೇಕು. ಈಗ ಯಕ್ಷಗಾನದಲ್ಲಾದರೂ ಕೂಡ ತೆಂಕು ಬಡಗು ಎರಡೂ ಕ್ಷೇತ್ರಗಳಲ್ಲಿಯೂ ಕೂಡ ನನ್ನನ್ನು ಇಷ್ಟು ಜನ ಪ್ರೀತಿಸ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಅವರಿಗೆ ಏನೋ ಒಂದು ಆನಂದ ಸಿಕ್ಕಿದೆ. ಹೌದು, ಅವರೇ ನನ್ನನ್ನು ಉಳಿಸಿದ್ದಾರೆ, ಬದುಕಿಸಿದ್ದಾರೆ. ಅದು ಕಾರಣ ಏನು ಅಂತ ಹೇಳಿದರೆ ಒಳ್ಳೆಯದನ್ನು ಚಿಂತಿಸಿಕೊಂಡು ಹೋದದ್ದು. ಯಾರು ಏನು ಬೇಕಾದರೆ ಹೇಳಿ, ನಾನು ಮಾಡ್ತಾ ಇರೋದು ನನ್ನ ಪಾತ್ರ, ನನ್ನ ರಂಗಸ್ಥಳ ಅಥವಾ ನನ್ನ ಬದುಕು, ಇದನ್ನು ಒಳ್ಳೆಯ ಚಿಂತನೆ ಮಾಡ್ತಾ ಖಂಡಿತ ಒಳ್ಳೆಯದಾಗ್ತದೆ. ಅದನ್ನು ಯಾರು ಕೆಟ್ಟ ಯೋಚನೆ ಮಾಡಬೇಡಿ, ಕೆಟ್ಟದನ್ನು ಹೇಳಲಿಕ್ಕೆ ಹೋಗಬೇಡಿ. ಇನ್ನೊಂದು, ಯಾರಾದರೂ ನಮ್ಮ ಹತ್ರ ಬಂದು ಯಾರ್ದೋ ವಿಷಯಗಳನ್ನು ಮಾತಾಡ್ತಿದ್ದಾರೆ ಅಂತಾದರೆ ತಡೆದು ಬಿಟ್ಟು ಬಿಡಬೇಕು. ಹೌದು, ಯಾಕೆ ನೀನು ನನ್ನ ಹತ್ರ ಹೇಳ್ತಾ ಇದ್ದಿ, ಸಂಬಂಧಪಟ್ಟ ವಿಷಯ ಅಲ್ಲ, ಸಂಬಂಧ, ನಮ್ಮ ಟೈಮ್ ವೇಸ್ಟ್ ಮಾಡಬೇಡ ನೀನು, ನನಗದು ಸಂಬಂಧಪಟ್ಟ ವಿಷಯ ಅಲ್ಲ ಎನ್ನುವುದು ಒಂದು, ನಾವು ಅದನ್ನು ಅವಾಯ್ಡ್ ಮಾಡ್ಕೊಳ್ಬೇಕು. ಇನ್ನೊಂದು, ನಾವು ಮತ್ತೊಬ್ಬರು ಸುದ್ದಿ ಮಾತಾಡಲಿಕ್ಕೆ ಹೋಗಬಾರ್ದು. ಹೌದು, ಅವ ಹಾಗಂತೆ ಹೀಗದು ಗೊತ್ತಿಲ್ಲದೆ ಇದ್ದ ಸುದ್ದಿಗಳನ್ನು ಪ್ರಚಾರ ಮಾಡೋದುಂಟು. ಅದರಿಂದ ನಾವು ದೂರ ಇದ್ದರೆ ಖಂಡಿತ ಖುಷಿಯಾಗಿರ್ಲಿಕ್ಕೆ ಆಗುತ್ತದೆ. ಅಲ್ಲ, ನೀವು ಹೇಳಿದ ಹಾಗೆ ಅವರು ಯಾವತ್ತೂ ಚಪ್ಪಲಿ ಇಡೋ ಜಾಗದಲ್ಲಿ ಇರ್ತಾರೆ. ನನ್ನ ಓಪನಿಂಗ್ ನಾವು ಮತ್ತೊಬ್ಬರ ಬಗ್ಗೆ ಆಡಿಕೊಂಡ್ರೆ ನಮ್ಮನ್ನು ಇನ್ನೊಬ್ರು ಆಡಿಕೊಳ್ತಾರೆ, ಇನ್ನೊಬ್ರು ಇರ್ತಾರೆ, ರೆಡಿ ಆಗಿರ್ತಾರೆ, ಖಂಡಿತ ಇರ್ತಾರೆ. ಆದ್ರಿಂದ ಅದು ಆ ಯೋಚನೆ ಬೇಡ. ನಾವು ಆದಷ್ಟು ಒಳ್ಳೆಯ ಚಿಂತನೆ ಮಾಡ್ತಾ ಎತ್ತರಕ್ಕೆ ಏರುವ. ಎಸ್, ನೀವು ಹೇಳಿದಾಗೆ ಒಂದು ಮನೆ ರೀತಿಯಲ್ಲಿ ತಗೊಂತೀನಿ ನಾನು. ಹೊಸ ಮನೆ ನೀವು ಹೋಗಿದ್ದೀರಾ, ಈಗ ಆಲ್ರೆಡಿ 1-6 ತಿಂಗಳು ನೀವು ಸೇವೆ ಮಾಡಿದ್ದೀರಾ. ಮತ್ತೆ ನಿಮಗೆ ವಾಪಸ್ ಬಡಗಿನಲ್ಲಿ ಕರೆ ಬಂದರೆ ಹೇಗೆ? ಕರೆ ಬಂದಿದೆ ನನಗೆ. ಯಾಕಂತ ಹೇಳಿದ್ರೆ ಬಹುತೇಕ ನಾನು ಕಲಿತದ್ದು ತೆಂಕುತಿಟ್ಟು ಮೂಲತಃ ಆಗಿದ್ದರೂ ಕೂಡ ನನ್ನ ನಿರಂತರ ಕೃಷಿ ಇದ್ದದ್ದೇ, ನನ್ನ ಜೀವಮಾನದ ಇಷ್ಟು ವರ್ಷಗಳ ತಿರುಗಾಟ, 26 ವರ್ಷಗಳ ತಿರುಗಾಟ ಇದ್ದದ್ದೇ ಬಡಗುತಿಟ್ಟಿನಲ್ಲಿ. ಬಡಗುತಿಟ್ಟಿನ ನಾನು ಇದ್ದ ಮೇಳವನ್ನು ಬಿಟ್ಟಿದ್ದೇನೆ ಅಂತ ಆದಾಗ ನನಗೆ ಪೆರಡೂರು ಮೇಳದಿಂದ ಹೇಳಿಕೆ ಬಂದಿದೆ, ಬೇರೆ ಬೇರೆ ಮೇಳಗಳಿಂದ ಹೇಳಿಕೆಗಳು ಬಂದಿದೆ ಬನ್ನಿ ಎನ್ನುವ ಹಾಗೆ. ಆದರೆ ನಾನು ಮನಸ್ಸು ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಪಾವಂಜಿ ಮೇಳಕ್ಕೆ ಅನ್ನೋದೊಂದು ಒಪ್ಪಂದ ಮಾತುಕತೆಗಳಾಗಿತ್ತು ಎನ್ನುವ ಕಾರಣಕ್ಕೆ. ಹಾಗಂತ ಈಗ ಬಡಗುತಿಟ್ಟು ಬೇಡ ಅಂತಲ್ಲ. ನನ್ನನ್ನು ಮಳೆಗಾಲದಲ್ಲಂತೂ ಬಹುತೇಕ ನನಗೆ ಈಗಾಗಲೇ ಬುಕ್ಕಿಂಗ್ ಆದಂಥ ನವಂಬರ್ವರೆಗೆ ಬುಕ್ಕಿಂಗ್ ಆದಂಥ ಆಟಗಳು, ಬಹುತೇಕ ಆಟಗಳು ಬಡಗುತಿಟ್ಟಿನ ಆಟಗಳೇ ನನಗೆ ಬುಕ್ಕಿಂಗ್ ಆದದ್ದು. ಯಾಕಂದರೆ ಎಲ್ಲ ಕಡೆಯ ಕಲಾಭಿಮಾನಿಗಳು, ಸಂಘಟಕರು ನನ್ನನ್ನು ಪ್ರೀತಿಸಿದ್ದಾರೆ, ನಾನು ಬೇಕೆನ್ನೋ ಹಾಗೆ ಇಷ್ಟಪಡುತ್ತಾರೆ. ಅಂತಿರುವಾಗ ನನಗೆ ಅಲ್ಲದೆ ಅವಕಾಶ ಸಿಕ್ಕಿದೆ. ಬಡಗಿನ ರಂಗಭೂಮಿಯು ಶ್ರೀವೇಷ ಪ್ರಧಾನವಾದಂತಹ ಅಥವಾ ಒಂದು ವ್ಯಕ್ತಿ ಪ್ರಧಾನವಾದಂಥ ಕಥೆಗಳನ್ನು ಹೊಂದಿಕೊಂಡಿರುವಂಥ ಭೂಮಿ. ತೆಂಕುತಿಟ್ಟಿನ ಭೂಮಿ ಏನು, ರಂಗಭೂಮಿ ಏನು ನನಗೇನು ಹೊಸತಲ್ಲ. ಅಥವಾ ಅಲ್ಲಿ ಎಲ್ಲ ಹಲವಾರು ಬಗೆಯ ಪಾತ್ರಗಳನ್ನು ತೆಗೆದುಕೊಂಡು ಯಾರು ಒಬ್ಬನನ್ನು ನೋಟು ಮಾಡಿಕೊಂಡು ಪ್ರಸಂಗಗಳಿರುವುದು ತುಂಬ ಕಡಿಮೆ. ಅನೇಕ ಕಲಾವಿದಗಳಿಗೆ ಅವಕಾಶವನ್ನು ಕೊಡ್ತಾ ಇರುವಂಥ ಒಂದು ರಂಗಭೂಮಿ. ಆದ್ದರಿಂದ ಎರಡೂ ಕಡೆಯೂ ನನಗೆ ಹಿತ ಉಂಟು, ಎರಡೂ ಕಡೆಯೂ ನನಗೆ ಬೇಡಿಕೆ ಉಂಟು ಎನ್ನುವುದಕ್ಕೆ ಒಂದು ಅಭಿಮಾನದಿಂದ ನಾನು ಹೇಳ್ಕೊಳ್ತಾ ಇದ್ದೇನೆ. ಎಸ್, ಪಾವಂಜೆ ಮೇಳ 6 ವರ್ಷ ಆಗಿದೆ. ಅಂದರೆ ಓಪನ್ ಆಗಿ ಅವರು ಮೇಳ ಶುರು ಮಾಡಿ 6 ವರ್ಷ ಆಯಿತು. ಇದು 7ನೇ ವರ್ಷ ಅಲ್ವಾ ಈಗ? ಯಾಕಂದರೆ ಪಾವಂಜೆ ಮೇಳ ಅವ್ರ ಕಡೆ ಹೇಗೆ ತೆಂಕಲ್ಲು ಹೇಗೆ ಆಗುತ್ತೋ ಅದೇ ಥರ 50% ನಮ್ಮ ಬಡಗಲ್ಲು ಕೂಡ ಅಷ್ಟೇ ಆಟಗಳಾಗುತ್ತೆ ಅವ್ರದ್ದು. ನಿಮಗೆ ಬಡಗಲ್ಲಿ ನಾವು ಹೇಳೋದು ಏನು ಬೇಡ. ಯಾಕಂತ ಹೇಳಿದ್ರೆ ನಾನು ಚಿಕ್ಕ ಹುಡುಗನಿದ್ದಾಗ 7ನೇ ಕ್ಲಾಸ್ 6ನೇ ಕ್ಲಾಸ್ ಇದ್ದಾಗಲೂ ನಿಮ್ಮ ವೇಷ ನೋಡಿದ್ದೆ ನಾನು. ಅಂದರೆ ಇವಾಗ ಅಲ್ಲಿ ಜನರು, ಇವಾಗ ಹೊಸದು ನಿಮಗೆ ಅಲ್ಲಿ ರೆಸ್ಪಾನ್ಸ್ ಹೇಗಿದೆ ಜನಗಳದ್ದು ತೆಂಕಲ್ಲಿ? ತುಂಬ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ಬಹಳವಾಗಿ ದೂರಕ್ಕೆ ಬಂದು ಯಕ್ಷಗಾನ ನೋಡುವವರಿಗಂತೂ ನನ್ನ ಪರಿಚಯ ಇತ್ತು. ಮಂಗಳೂರು ಕಡೆಗೆ ಬಂದು ನೋಡುವಂಥ ಯಕ್ಷಗಾನದ ಅಭಿರುಚಿ ಉಳ್ಳಂಥ ಪ್ರೇಕ್ಷಕರಿಗೆ. ಮತ್ತು ಈಗಂತೂ ಯೂಟ್ಯೂಬು, ಫೇಸ್ಬುಕ್ಗಳಲ್ಲಿ ಯಕ್ಷಗಾನದ ಸಣ್ಣ ಸಣ್ಣ ತುಣುಕುಗಳನ್ನು ಹಾಕಿಕೊಳ್ತಾ ಇರುವುದರಿಂದ ಭಾಳ ಜನ ನೋಡಿದ್ದಾರೆ. ಆದರೆ ಅದಕ್ಕಿಂತಲೂ ಹೆಚ್ಚಿನ ಉದಾರಿಗಳು ಇರುವಂತಹ, ಧನ ಸಹಾಯವನ್ನು ಮಾಡುವಂತಹ ದಾನಿಗಳು, ಪೋಷಕರು ಇರುವಂತಹ ಒಂದು ತೆಂಕುತಿಟ್ಟಿನ ಕ್ಷೇತ್ರ ಬಡಗುತಿಟ್ಟಲ್ಲಿ ಇಲ್ಲ ಅಂತಲ್ಲ, ಬಡಗುತಿಟ್ಟಲ್ಲೂ ಬಹಳ ಜನ ಇದ್ದಾರೆ. ಆದರೆ ನನಗೆ ಹೊಸದಾಗಿ ಪರಿಚಯ ಆಗಿರುವಂತಹ ಮಹಾ ದಾನಿಗಳಿರಲಿ, ಮಹಾ ಪೋಷಕರಿರಲಿ, ಅವರು ಎಷ್ಟು ಚೆನ್ನಾಗಿ ನನ್ನ ಕೈ ಹಿಡಿದರು ಅಂತ ಹೇಳಿದರೆ, ನನ್ನ ಆರೋಗ್ಯಕ್ಕೋಸ್ಕರವಾಗಿ ಪಟ್ಲ ಘಟಕದಿಂದಲೇ ಕಿನ್ನಿಗೋಳಿ ಘಟಕ, ವಿಟ್ಲ ಘಟಕ, ಬೇರೆ ಬೇರೆ ಘಟಕಗಳಿಂದ ಮರೆತೋಗಿರ್ಬೋದು, ಪಳ್ಳಿಯ ಘಟಕ, ಇಂಥ ಕಡೆಯಿಂದೆಲ್ಲ ನನಗೆ ಆರ್ಥಿಕವಾಗಿ ಧನ ಸಹಾಯವನ್ನು, ಆರೋಗ್ಯಕ್ಕೋಸ್ಕರವಾಗಿ ಧನ ಸಹಾಯ ಮಾಡಿದರು. ತುಂಬ ಸಾಧಾರಣ ಒಂದು 10-12 ಕಡೆಗಳಲ್ಲಿ ಸನ್ಮಾನಗಳಾಯಿತು, ಪ್ರೋತ್ಸಾಹಗಳನ್ನು ನೀಡಿದರು. ಹೆಚ್ಚೇನು ಬಹುದೊಡ್ಡ ಅಂತ ಒಂದು ಜೀವನದ ಮರೆಯಲಾರದೇ ಇರುವಂಥ ಒಂದು ಅನುಭವ ಹಾಗೂ ನೆನಪು ಅಂತ ಹೇಳಿದರೆ, ಕಾರ್ಬೋಡಿಲಿಯಾದ ಮೊನ್ನೆ ದೊಡ್ಡ ಕ್ರೂಸರಲ್ಲಿ ನಾವು ಯಕ್ಷಗಾನವನ್ನು ಮಾಡಿದೆವು. ಇದು ರೋಮಾಂಚನ ಆಗುವಂಥ ವಿಚಾರ. ಇದು ತನಕ ಯಕ್ಷಗಾನದ ಇತಿಹಾಸದಲ್ಲಿ ತೇಲುವ ಹಡಗಿನ ಮೇಲೆ ನಾವು ಯಕ್ಷಗಾನವನ್ನು ಯಾರೂ ಮಾಡಿದ್ದಿಲ್ಲ. ಆದರೆ ಅದನ್ನು ಪ್ರಥಮವಾದಂಥ ಒಂದು ಹೆಜ್ಜೆ ಊರಿದ್ದೇ ನಮ್ಮ ಪಾವಂಜೆ ಮೇಳ. ಪಟ್ಲ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ವತಿಯಿಂದಲಾಗಿ ಒಂದು 640 ಜನ ನಾವಲ್ಲಿ ಹೋಗಿ ಮಾಡಿದ 640 ಜನ ಕರಾವಳಿಯವರೆಲ್ಲರೂ ಸೇರಿಕೊಂಡು ಹೋಗಿ ಮಾಡಿರುವಂಥ ಒಂದು ಯಕ್ಷಗಾನ ಉಂಟಲ್ಲ, ಅದು ನಿಜವಾಗಿ ಒಂದು ಇತಿಹಾಸದ ಮೈಲುಗಲ್ಲದು.
ಅಲ್ಲಿ ಬಂದಂತಹ, ಅಲ್ಲಿ ನೋಡಿರುವಂಥ ಯಕ್ಷಗಾನ ನೋಡಿರುವಂತಹ ಅಭಿಮಾನಿಗಳು ದೊಡ್ಡ ಧಮಾಕವನ್ನು ಕೊಟ್ಟಿದ್ದಾರೆ, ಕೈ ತುಂಬ ನಮಗೆ ಬಹುಮಾನವನ್ನು ಕೊಟ್ಟಿದ್ದಾರೆ. ಮಹಾ ದಾನಿಗಳ ಪರಿಚಯಗಳಾಯಿತು. ಕೋಟ್ಯಾಧೀಶರು, ಬಹುಕೋಟ್ಯಾಧೀಶರೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಬಹು ಪ್ರೀತಿಯಿಂದ ಬೆರೆತರು. ಮಾತ್ರ ಅಲ್ಲ, ಹೊಸ ಪರಿಚಯಗಳಾಯಿತು. ಅವು ನಮ್ಮ ಕಷ್ಟಕ್ಕೆ ಸ್ಪಂದಿಸುವಂತಹ ಸಹೃದಯ ಮುಗ್ಧ ಮನಸ್ಸುಳ್ಳವರೆಲ್ಲ ಅಲ್ಲಿ ಇದ್ದರು. ಒಬ್ಬಿಬ್ಬರ ಹೆಸರು ಹೇಳುವಂಥದ್ದಲ್ಲ, ಬಹಳ ಜನ ಎಷ್ಟು ಆತ್ಮೀಯತೆಯಿಂದ ಮಾತಾಡಿಸಿದ್ದಾರೆ. ಅಂದರೆ ಹೊಸ ಅಭಿಮಾನಿಗಳ ಒಂದು ವರ್ಗ ತೀರ ಹತ್ತಿರ ಪರಿಚಯ ಆಯಿತು. ಒಂದು ಯಾಕಂತ ಹೇಳಿದರೆ ಅವರು ಯಾರೇನೋ ಹಾಗೆ ಹೆಸರು ಕೇಳಿದ್ದೇವೆ ಹೊರತು ಹತ್ತಿರದ ಮಾತಾಡಿ ಅಥವಾ ನನ್ನ ವೇಷಗಳನ್ನು ಸರಿಯಾದ ರೀತಿಯಲ್ಲಿ ನಮ್ಮವ ಎನ್ನುವಂಥದ್ದು ಪ್ರೀತಿಯಿಂದ ನೋಡಿ ಅವಾಗ ಗೊತ್ತಿಲ್ಲದಿದ್ದಂಥ ವಿಚಾರ ಇದ್ದರೂ ಕೂಡ ಈಗ ಹಾಗಲ್ಲ. ಅವರಿಗೆ ನಾನು ಯಾರು ಅಂತ ಗೊತ್ತಾಯಿತು, ಅವರು ಏನೆನ್ನುವುದು ನನಗೆ ಪರಿಚಯ ಆಯಿತು. ಅದಕ್ಕೆ ಕಾರಣ ಆದಂಥದ್ದು ಈ ತೆಂಕುತಿಟ್ಟಿನ ಪಾವಂಜೆ ಮೇಳ. ಆದ್ದರಿಂದ ನನಗೊಂದು ಹೊಸ ಬಗೆಯ ಒಂದು ಅಭಿಮಾನಿ ವರ್ಗ ಮತ್ತೆ ಹುಟ್ಟಿಕೊಂಡಿದೆ. ನಾನು ಮತ್ತಷ್ಟು ಗಟ್ಟಿಯಾಗಿದ್ದೇನೆ ಅಂತ ಹೇಳೋದಕ್ಕೊಂದು ಖುಷಿ ಪಡ್ತೇನೆ. ಎಸ್ ಶಶಿ ಅಣ್ಣ, ಇವತ್ತು ನೀವು ತುಂಬ ಕಡೆ ಇಂಟರ್ವ್ಯೂ ಮಾಡಿದ್ದೀರಾ. ತುಂಬ ಅಂದರೆ ನಮಗೆ ಆ್ಯಕ್ಚುಲಿ ನಾನಂತ ಹೇಳಿದ್ರೆ ಒಬ್ಬ ಹಾಬಿ ಫೋಟೋಗ್ರಫರ್. ನಂದು ಪಾಲಿಸಿ ಹೆಂಗಂತ ಹೇಳಿದ್ರೆ ನನಗೇನೋ ಬೇಕು ಅಂದರೆ ಈ ಥರ ಮಾಡಬೇಕು ಅಂದರೆ ಲಕ್ಕಿಲಿ ಅದೊಂದು ಚೂರು ಟ್ರೈ ಮಾಡ್ತೀನಿ. ನೀವು ಹೇಳಿದಾಗೆ ಎಫರ್ಟ್ ಹಾಕಬೇಕು, ಆವಾಗ ಸಕ್ಸಸ್ ದೇವ್ರು ಬ್ಯಾಡಂದ್ರು ಕೊಡ್ತಾನೆ. ಅದೇ ನನ್ನ ಮೈಂಡ್ ಸೆಟ್ ಇರೋದು ಸ್ಟುಡಿಯೋ ಮಾಡಬೇಕು ಅಂತೇಳಿ. ಮುಂದೊಂದು ದಿನ ಇತ್ತು, ನಾವು ಏಜ್ ಆದ್ಮೇಲೆ ಏನೋ ನಮ್ಗೆ ಬೇಕಲ್ಲ, ಖುಷಿ ಬೇಕು. ಈಗ ಎಲ್ಲ ಇಷ್ಟೇ ಒದ್ದಾಟ ಮಾಡಿ ಕೆಲಸ ಮಾಡೋದು ಮನಸ್ಸಲ್ಲಿ ಒಂದ್ ಕಡೆ ಅನಿಸ್ತಾ ಇರುತ್ತೆ. ವೃತ್ತಿ ಬೇರೆ, ಪ್ರವೃತ್ತಿ ಬೇರೆ, ನಮ್ಮ ಹವ್ಯಾಸಗಳು ಬೇರೆ. ಯಾಕಂದ್ರೆ ನಾವು ಏನೋ ಒಂದು ನಮ್ಮ ಈ ಓಡುವ ಜರ್ನಿಲಿ ಯಾವ್ದೋ ಒಂದು ಮಿಸ್ ಮಾಡ್ತಾ ಇದೀವಿ ಅಂತೇಳಿ ಅನಿಸ್ತಾ ಇರುತ್ತೆ ಇಂಡೈರೆಕ್ಟ್ ಆಗಿ. ಅಲ್ಲ, ಹವ್ಯಾಸಗಳು ನಮಗೊಂದು ಖುಷಿ ಕೊಡ್ತದೆ. ಖರ್ಚಿರ್ಬೋದು, ಅದರಲ್ಲಿ ಖರ್ಚಿನ ಬಗ್ಗೆ ಪ್ರಶ್ನೆಯೇ ಇಲ್ಲ, ಅದು ಕೊಡುವ ಖುಷಿ ಬೇರೆ. ಸೊ ಅದೇ ಥರ ನಾವು ಒಂದು ಸ್ಟುಡಿಯೋ ಮಾಡಿದ್ದೀವಿ. ನಿಮ್ಗೆ ಸ್ಟುಡಿಯೋ ಹೇಗೆ ಅನಿಸ್ತು? ಯಾಕಂದರೆ ಒಂದು ಮನೆಯೊಳಗಡೆ ಇಷ್ಟೊಂದು ಅದ್ಭುತವಾದಂಥ ಒಂದು ಸ್ಟುಡಿಯೋ ಮಾಡುವಂಥ ಒಂದು ಕಲ್ಪನೆ ಉಂಟಲ್ಲ, ಆ ಒಂದು ಯೋಚನೆ ಮಾಡಿದೆಯಲ್ಲ, ಅದಕ್ಕೆ ಹ್ಯಾಟ್ಸಪ್. ಥ್ಯಾಂಕ್ ಯು ವೆರಿ ಮಚ್. ಯಾಕಂತ ಹೇಳಿದರೆ ಮನೆ ಕಟ್ಟುವಾಗ ಹೆಚ್ಚಿನವರು ಯೋಚನೆ ಮಾಡೋದು ಏನಂತ ಹೇಳಿದರೆ ಆದಷ್ಟು ಸ್ಪೇಸ್ ಉಳಿಸ್ಕೊಳ್ಬೇಕು, ನನಗೆ ಇಲ್ಲಿ ಇಂಥ ರೂಮ್ಗಳು ಬರಬೇಕು, ಇಂಥ ಒಂದು 2 ರೂಮ್ಗಳು ಬೇಕು, ಆ ಮನೆ ಇಂಟೀರಿಯರ್ ಹೀಗಿರಬೇಕು ಹಾಗಿರಬೇಕು, ತುಂಬ ಯೋಚನೆಗಳನ್ನು ಮಾಡ್ಕೊಳ್ತಾರೆ. ಆದರೆ ತಾನು ಕಟ್ಟು ಮನೆಯೊಳಗಡೆ ತನಗೊಂದು ಇರುವಂಥ ಹವ್ಯಾಸ, ನನಗದು ಖುಷಿ ಕೊಡುವುದಕ್ಕೋಸ್ಕರವಾಗಿ ಒಂದು ಸ್ಟುಡಿಯೋ ಮಾಡ್ಕೊಳ್ಬೇಕು. ಏನಾದರೆ ನನ್ನ ಹಾಬಿಗೆ ಅದನ್ನು ಬೆಳೆಸಿಕೊಳ್ಳುವುದಕ್ಕೋಸ್ಕರವಾಗಿ ಬೇಕು. ಅಥವಾ ಯಾರಾದರೂ ಸ್ನೇಹಿತರು ಅಥವಾ ಯಾರಾದರೂ ಮಾಡೆಲ್ಗಳು ಅಥವಾ TV ಸೀರಿಯಲ್ನವರು ಯಾರಾದರೂ ಬಂದುಕೊಂಡು ನಾವು ಒಂದು ದಿವಸಕ್ಕೆ ನಮಗೆ ಕೊಡಿ, ನಾವು ಬಾಡಿಗೆ ಕೊಡ್ತೇವೆ ಅಂತೇಳಿದ್ರೆ ಅವರಿಗೆಲ್ಲ ವ್ಯವಸ್ಥೆಗಳು ಬೇಕು ಅಂತ ಏನಾದರೂ ಕೇಳಿದರು ಅಂತಾದರೆ ಒಂದು ಅಚ್ಚುಕಟ್ಟಾದ ಬೇಕಂತ ಈ ಕಡೆಯಿಂದ ಕುದುರೆ, ಆ ಕಡೆಯಿಂದ ಹಂಸ, ಆ ಕಡೆಯಿಂದ ಬೇರೆ ಬೇರೆ ಸೀನ್ಗಳನ್ನು ಇರುವಂಥದ್ದು, ಆ ಕಡೆಯಿಂದ ರೇಖಾಚಿತ್ರಗಳನ್ನು ಹೊಂದಿಕೊಂಡಂಥದ್ದು, ಇದೆಲ್ಲ ಇರುವಂಥ ಮಧ್ಯದಲ್ಲಿ ಒಂದು ತೊಟ್ಟಿ ಮನೆ, ಆ ಕಡೆದ ಉಯ್ಯಾಲೆ, ಒಂದು ಅದ್ಭುತವಾದಂಥ ಒಂದು ಕಲ್ಪನೆ ಉಂಟು. ಮಾತ್ರ ಅಲ್ಲ, ಬೆಳಿಗ್ಗೆಯಿಂದ ಸಂಜೆವರೆಗೂ ಅವರು ಇಲ್ಲಿ ಬಂದು ಉಳ್ಕೊಳ್ತಾರಂತ ಆದರೆ ಅವರಿಗೋಸ್ಕರ ಒಂದು ಗೆಸ್ಟ್ ರೂಮ್ ಉಂಟು, ವಾಶ್ರೂಮ್ಗಳು ಉಂಟು. ಒಂದು ಅದ್ಭುತವಾದಂಥ ಬೆಂಗಳೂರಿನ ಸಿಟಿಯ ಮಧ್ಯದಲ್ಲಿ, ಒಂದು ಸುತ್ತಮುತ್ತ ಮನೆಗಳ ಮಧ್ಯದಲ್ಲಿ ಹೆಚ್ಚು ಬಿಟ್ಟು ಒಂದು ಹಾರ್ನ್ಗಳ ಇದು ಇಲ್ಲ, ಸೌಂಡ್ ಇಲ್ಲ. ಹಾಗಂತ ಏನು ಪೇಟೆಯಿಂದ ದೂರ ಅಲ್ಲ, ಪೇಟೆ ಒಳಗಡೆ ಇದ್ದರೂ ಕೂಡ ಯಾವ ಹಾರ್ನ್ಗಳ ಸೌಂಡು ಇಲ್ಲದೆ, ಯಾವ ಕಿರಿಕಿರಿ ಇಲ್ಲದೆ, ಒಂದು ಮನಸ್ಸಿಗೆ ಖುಷಿ ಕೊಡುವ ಹಾಗೆ. ಮತ್ತು ಗಾಳಿ ಬೆಳಕುಗಳು ತುಂಬ ಚಂದದ ಗಾಳಿ ಬೆಳಕು ಬರ್ತದೆ. ಅಂಥ ಗಾಳಿ ಬೆಳಕುಗಳನ್ನು ಕೂಡಿಕೊಂಡಿರುವಂತಹ ಒಂದು ಸ್ಟುಡಿಯೋದ ಒಂದು ಕಲ್ಪನೆಯೇ ಅದ್ಭುತವಾದದ್ದು. ತುಂಬ ಖುಷಿಯಾಗುತ್ತದೆ ಇಲ್ಲಿ ಬಂದಾಗ. ಅಂದರೆ ಸುಮ್ಮನೆ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ನಾವು ಓದ್ಬೋದು ಅಥವಾ ಏನೋ ನಮ್ಮ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ಕೊಳ್ಬೋದು. ಮತ್ತು ಚಂದದ ಗಾಳಿ ಬರ್ತದೆ. ಇದು 3ನೇ ಫ್ಲೋರಲ್ಲಿ ಇರೋದ್ರಿಂದ ಒಂದು ಹೊರಗಿನ ಒಂದು ಒಳ್ಳೆ ನ್ಯಾಚುರಲಿ ಅಂತಹ ಗಾಳಿ ಬರ್ತದೆ. ಮನಸ್ಸು ಆಹ್ಲಾದ, ಒಂದು ಏನು ಟೆನ್ಷನ್ ಇದ್ರೂ ಒಂದು ಸಲಕ್ಕೆ ಹೋಗಿಬಿಡುತ್ತೆ. ಅಷ್ಟು ಒಂದು ಚಂದದ ಒಂದು ಸ್ಟುಡಿಯೋ. ಈ ಸ್ಟುಡಿಯೋಕ್ಕೆ ಬರಲಿ, ಅವರವರ ಫೋಟೋಗಳನ್ನು ತಾವು ಚೆನ್ನಾಗಿ ಫೋಟೋ ತೆಗಿಬೇಕು, ಫ್ಯಾಮಿಲಿ ಫೋಟೋಗಳು ತೆಗೆಯುವವರು ಇರ್ತಾರೆ, ಅಥವಾ ಮಾಡೆಲಿಂಗ್ಗಳು ಅವರವರ ಸಿಂಗಲ್ ಫೋಟೋಗಳು ಸೋಲೋ ಆಗಿ ಫೋಟೋ ತೆಗೆಯುವವರು ಇರ್ತಾರೆ, ಅಥವಾ ಅವ್ರಿಗೆ ಖುಷಿಗೋಸ್ಕರವಾಗಿ ನೀನೋ ಮಾಡಿಕೊಡೋದಿದ್ರು ಅಂದರೆ, ಅಥವಾ ನಾವು ಯಕ್ಷಗಾನದವರೇ ಇರಲಿ. ಈಗ ತುಂಬ ಯಕ್ಷಗಾನದ ನಮ್ಮ ಕಾಸ್ಟ್ಯೂಮ್ಸ್ಗಳು ತುಂಬ ಜನರಿಗೆ ಆಕರ್ಷಣೆ. ನನಗೊಂದು ಯಕ್ಷಗಾನದ ವೇಷ ಮಾಡಬೇಕು, ಕುಣಿಲಿಕ್ಕೆ ಬರಲಿಕ್ಕಿಲ್ಲ, ಇದಿಲ್ಲ, ಆದರೆ ಒಂದು ವೇಷ ಮಾಡ್ಕೊಂಡು ಒಂದು ಫೋಟೋ ತೆಗಿಬೇಕು. ಅದೊಂದು ನಿಜವಾದಂಥ ಒಂದು ನಮ್ಮ ಮಣ್ಣಿನ ಗುಣ ಅದು. ಹೌದು, ಅವರ ಒಂದು ಅಭಿರುಚಿ ಅದು. ಈಗ ಬೇಕಾದಂಥ ಕಾಸ್ಟ್ಯೂಮ್ಸ್ಗಳನ್ನು ಕೊಡೋರು ಇಲ್ಲೇ ಹತ್ತಿರದಲ್ಲೇ ಇದ್ದಾರೆ. ಬಂದುಕೊಂಡು ಅವರಿಗೆ ಬೇಕಾದಂಥ ಹಾಗೆ ವೇಷಗಳನ್ನು ಮಾಡಿಬಿಡ್ತಾರೆ. ಒಂದು ಒಳ್ಳೆಯ ಫೋಟೋಗ್ರಾಫಿಯನ್ನು ಮಾಡ್ಕೊಂಡು ಹೋಗ್ಬೋದು. ಆದರೆ ಸಮಯ ಸಂದರ್ಭಗಳನ್ನು ಮಾತ್ರ ಸ್ವಲ್ಪ ಕೇಳ್ಕೊಂಡು ಬರಬೇಕಾಗುತ್ತದೆ. ಬೇಕಾದ ಫೋನ್ ನಂಬರ್ಗಳಿರ್ತದೆ, ಬರ್ಬೋದು. ಖುಷಿಗೋಸ್ಕರವಾಗಿ ಬರಬೇಕು, ಮಾತ್ರ ಅಲ್ಲ ಖುಷಿಯಾಗಿ ಹೋಗಬೇಕು. ಟೋಟಲ್ ಆಗಿ ನಿಮಗೆ ನಮ್ಮ ಕುಂದಾಪುರ ಬಂದಾಗ ಆಗ್ತಿದೆ ಹಳೆ ಮನೆ. ಖಂಡಿತ ಒಂದು ಹಳೆ ಕಾಲದ ತೊಟ್ಟಿ ಮನೆ ಅಂತ ಹೇಳಿಕೊಂಡು ಹೇಳುವಂಥದ್ದು. ಆ ತೊಟ್ಟಿ ಮನೆಯ ಒಂದು ಇಲ್ಲಿ ವಾತಾವರಣ ಉಂಟು. 4 ಕಂಬಗಳು, ಮಧ್ಯದಲ್ಲಿ ಸೂರ್ಯನ ಬೆಳಕು, ಹಾಗೂ ಮಳೆ ಬಂದರೆ ಮಧ್ಯದಲ್ಲಿ ನೀರು ಬೀಳುವಂಥದ್ದು. ಬೇಕಾದರೆ ಬೇಸಿಗೆಯಲ್ಲೂ ಮಳೆಗಾಲದ ವಾತಾವರಣ ಮಾಡಲಿಕ್ಕಾಗ್ತದೆ. ಸುತ್ತೊಂದು ಪೈಪ್ ಕೊಟ್ಟು ನೀರು ಹಾಕಿಬಿಟ್ರೆ ಮಳೆಗಾಲದ ಒಂದು ವಾತಾವರಣವನ್ನು ಕೊಡಲಿಕ್ಕಾಗುತ್ತದೆ. ಅಷ್ಟು ಚಂದದ ಒಂದು ವಾತಾವರಣ ಇಲ್ಲಿ ಖಂಡಿತ ಉಂಟು.
ನಾವು ಅದು ಈ ಮನೆ ಒಳಗಡೆ ಇದ್ದರೆ ನಾವು ಬೆಂಗಳೂರು ಸಿಟಿಯಲ್ಲಿ ಇದ್ದೇವೆ ಅಂತ ಅನಿಸೋದೇ ಇಲ್ಲ. ಅದು ಹೇಳಿದ್ನಲ್ಲ, ಊರಲ್ಲಿ ಚೆನ್ನಾಗಿದೆ. ಹಾಗಂತ ಒಂದು ಸ್ಟುಡಿಯೋ ಅಂತ ಹೇಳಿದಾಗ ಏನಿರ್ತದೆ, ಕತ್ತಲೆ ಬಂದು ಎಲ್ಲಿಯೂ ಗಾಳಿ ಬೆಳಕಿರುವುದಿಲ್ಲ, ಯಾಕಂದರೆ ಹೊರಗಿನ ಶಬ್ದ ಇಲ್ಲಿ ಹೊರಗಿನ ಶಬ್ದವೇ ಕೇಳುವುದಿಲ್ಲ. ತುಂಬ ಖುಷಿಯ ವಾತಾವರಣ ಇರ್ತದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದು ಬಂದು ನೋಡಿ ಅನುಭವಿಸಬೇಕು. ಬಿಟ್ಟರೆ ಅದು ಹೇಳಿದರೆ ಕಡಿಮೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ತುಂಬ ಬೇರೆ ಬೇರೆ ಆಫರ್ ಎಲ್ಲ ಬಂತು ನಮಗೆ ಇವ್ರಿಗೆ ಅಂತೇಳಿ. ಬಟ್ ಅದು ಏನೋ ಆ ದೇವ್ರದ್ದೊಂದು ಇಚ್ಛೆ ಇತ್ತೇನೋ, ನೀವು ಅದೆಲ್ಲ ರೆಡಿಯಾಗಿ ಮತ್ತೆ ವಾಪಸ್ ನೀವೇ ಬಂದು ಅಗೇನ್ ಆಗಲಿ ನಮ್ಮ ಸ್ಟುಡಿಯೋಗೆ ಬಂದು ಇದು ಮಾಡಿ ನಾವು ಒಂದು ಒಳ್ಳೆ ಶೂಟ್ ಆಯಿತು. ಸೊ ಇವತ್ತು ನಮ್ಮದು ಆ್ಯಕ್ಚುಲಿ ಇದೆಲ್ಲ ನನ್ನ ಹಾಬಿ ಆದ್ರೂ ಇದು ನಂದು ಆ್ಯಕ್ಚುಲಿ ಇನ್ನೊಂದು ಬ್ರ್ಯಾಂಡ್ ಇದೆ. ಅದು ಹೇಳ್ತಾರಲ್ಲ, ಇದೆಲ್ಲದಕ್ಕೂ ಸೋರ್ಸ್ ಅಂತೇಳಿ ಒಂದಿರುತ್ತೆ ನಮಗೆ, ನೈಟೇಜ್ ಬ್ರ್ಯಾಂಡ್. ಸೊ ಇದನ್ನ ನಾವು ಇವಾಗ ನಮ್ಮ ಕುಂದಾಪುರದಲ್ಲಿ ಓಪನ್ ಮಾಡ್ತಾ ಇದೀವಿ. ಕುಂದಾಪುರ ಅಂತ ಹೇಳಿದ್ರೆ ನಮ್ಮ ಕೋಟೇಶ್ವರ ರೋಡ್. ನನ್ನ ಕಾನ್ಸೆಪ್ಟ್ ಇಷ್ಟೇ ಶಿಕ್ಷಣ. ಯಾಕಂದ್ರೆ ನಾನು ಸಣ್ಣವರಿದ್ದಾಗ ತುಂಬಾ ಕಷ್ಟದಲ್ಲಿ ಬಂದಿರೋದು. ಯಾಕಂದ್ರೆ ನಿಮಗೂ ನಮಗೂ ಸಂಬಂಧ ಹೇಗಿದೆ ಅಂತ ಹೇಳಿದ್ರೆ ನಾವು ಕಷ್ಟಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ. ಇನ್ನೊಂದು, ನಾನು ತುಂಬಾ ಸಲ ಕೆಳಗೆ ಬಿದ್ದಾಗ್ಲೂ ನಾವು ಆಗಲ್ಲ ಶಿಕ್ಷಣ ಅಂತ ಫೋನ್ ಮಾಡಿದಾಗ ಏನು ಹಿಂದೆ ಮುಂದೆ ನೋಡದೆ ಕೆಲವೊಂದು ಸಪೋರ್ಟ್ ನಮ್ಗೆ ಮಾಡಿದ್ದೀರಾ. ಆದಷ್ಟು ಅದೇ ಆ ಒಂದು ಕೆಲವೊಂದು ನಮ್ಮ ಕಣ್ಣು ಮುಂದೆ ಹೆಂಗಿರುತ್ತೆ ನಾವು ಅದೇ ರೀತಿ ನಿಮ್ಮನ್ನು ಇಟ್ಕೊಂಡಿದ್ದೀವಿ. ನೀವು ನಮ್ಮ ಪಾಡ್ಕಾಸ್ಟ್ ವಿಡಿಯೋ ಅಂತೇಳಿ ಒಂದು ಸಿಂಪಲ್ ಆಗಿ ಮಾಡಿದ್ವಿ, ಫಸ್ಟ್ ಟೈಮ್ ಮಾಡಿರೋದು. ಸೊ ಇದನ್ನು ನೀವು ಬೆಂಬಲಿಸ್ತೀರಿ, ಸಕ್ಸಸ್ ಮಾಡ್ತೀರಿ ಅಂತೇಳಿ ನಂಬ್ಕೊಂಡಿರ್ತೀನಿ. ಇದೇ ಥರ ಹೊಸ ವೀಡಿಯೋಗಳಿಗೆ, ಹೊಸ ಕಂಟೆಂಟ್ಗಳಿಗೆ ಪ್ಲೀಸ್ ನನ್ನ ಸತೀಶ್ ಕೊಠಾರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.